ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಂಜು ಖುಷಿಯವರದು ಹುಟ್ಟುಹಬ್ಬ. ಅಂಜು ಖುಷಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷು, ಆರೋಗ್ಯ, ಸಂಪತ್ತು, ಕೀರ್ತಿ ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅಂಜು ಖುಷಿಯವರ ವಿಶ್ ಹ್ಯಾಪಿ ಬರ್ತ್ಡೇ. ಗಾಡ್ ಬ್ಲೆಸ್ ಯು. ಓನ ಮಗ್ನೆ, ಓನ ಚಿಂಟು ಎಲ್ಲಿ? ಹಾಂ, ಇದಕ್ಕೆ ಯಾವಾಗಲೂ ಬಬ್ಲು ಮಾಮಂದೇ ಚಿಂತೆ ಅಲ್ಲ? ಆಯ್ತೇನಪ್ಪ ಟಿಫನ್ನು? ಆಯ್ತಪ್ಪ, ನಿಮ್ದಾಯ್ತಾ? ಮಾಡೋಣ ಬಿಡಪ್ಪ, ಮನೆಗೆ ಇರ್ತಿರಲ್ಲ, ಎಲ್ಲೋಗ್ಬೇಕು? ಸರಿನಪ್ಪ, ನಾನು ಹೊಡ್ತೀನಿ. ಅಣ್ಣ ಅವಾಗೇನು ಹೋದ್ನ? ಏನೋ ಕೇಳಬೇಕಾಗಿತ್ತಲ್ಲಪ್ಪ. ಏನಪ್ಪ? ಅದೇ ಊರಾಗಿನ ಜಮೀನು ಅಜ್ಜಿಗೆ ಕೊಟ್ಬಿಡೋಣ ಅಂತಪ್ಪ. ಸೈನಿಗ್ಲಂಗೆ ಹಾಕ್ಕೊಟ್ರೆ ನೀವೆಲ್ಲನೂ ಕೊಟ್ಬಿಡೋಣ ಅಂತ. ಅಜ್ಜಿಗೆ ಏನಕ್ಕಪ್ಪ ಅಷ್ಟೊಂದು ಜಮೀನು? 4 ಎಕರೆ ಜಮೀನು, ಮನೆ ಎಲ್ಲನೂ? ಹಾಂ, ಅಜ್ಜಿಗೆ ವಯಸ್ಸಾಗೈತಲ್ಲ, ಅಜ್ಜಿಗೆ ಏನಕ್ಕೆ ಅಷ್ಟೊಂದು ಜಮೀನು? ಏನು ಬೇಡ ಬಿಡಪ್ಪ, ಇಲ್ಲೇ ಬಂದು ಆರಾಮಾಗಿರ್ಲಿ. ಅಜ್ಜಿ ಏನು ಮಾಡ್ತಾರೆ ಅಷ್ಟೆಲ್ಲ ಜಮೀನು ತಗೊಂಡು? ಇವಾಗ ಯಾರವ್ರೆ ನಾವು ಬಿಟ್ಟರೆ ಅಜ್ಜಿಗೆ? ಹಾಂ, ಹಂಗಲ್ಲಪ್ಪ, ನಮ್ಮ ಮನೆಗೆ ಅಡುಗೆ ಕೆಲಸಕ್ಕಿದ್ರಲ್ಲ ಭಟ್ರು, ಅವ್ರಿಗೆ ಕೊಟ್ಬಿಡೋಣ ಅಂತಪ್ಪ. ಎಲ್ಲ ನೋಡ್ಕೊಂಡ್ಲೆ ಏನು ಇಲ್ಲಂತೆ. ಅದಕ್ಕೆ ನಿಮ್ಮ ಅಜ್ಜಿ ಬಂದು ಕೇಳ್ಕೊಂಡ್ಲು, ಕೊಟ್ಬಿಡೋಣಪ್ಪ. ಸೈನಿಗ್ಲಂಗೆ ಹಾಕ್ಕೊಟ್ಬಿಟ್ರಿ ಎಲ್ಲರೂ. ಏನಪ್ಪ, ನಮ್ಮ ಮನೆಯಲ್ಲಿದ್ದು ಅಡುಗೆ ಭಟ್ರಿಗೆ ಜಮೀನು ಕೊಡೋದಾ? ಇಲ್ಲ ಇಲ್ಲ, ಖಂಡಿತ ಕೊಡೋಕ್ಕಾಗಲ್ಲ. ನಾನು ಸೈನ್ ಹಾಕೋದು ಇಲ್ಲ. ಯಾರವನು? ಅವನಿಗೂ ನಮಗೂ ಏನಪ್ಪ ಸಂಬಂಧ? ನಾವ್ಯಾಕೆ ಅವನಿಗೆ ಆಸ್ತಿ ಕೊಡಬೇಕು? ಆಗಲ್ಲ, ಅದೆಲ್ಲ ಕೊಡೋಕ್ಕಾಗಲ್ಲ ಅಂತೇಳಪ್ಪ. ಅಯ್ಯೋ, ನಿನ್ನೆ ಬಂದಿಲ್ಲಪ್ಪ ನಿಮ್ಮ ಅಜ್ಜಿ, ಮಾತು ಕೊಟ್ಬಿಟ್ಟಿದ್ದೀರಪ್ಪ ಕೊಡ್ತೀರಿ ಅಂತ. ನಾನು ನಿಮ್ಮಮ್ಮನ ಹಂಗೆಲ್ಲ ಅನ್ಬೇಡಪ್ಪ, ಎಲ್ಲ ನೋಡ್ಕೊಂಡ್ಲಿಗೆ ಏನು ಮಾಡೋಕ್ಕತ್ತೈತೆ? ಯಾರನ್ನ ಕೇಳಿ ಮಾತು ಕೊಟ್ರಪ್ಪ ನೀವು? ಯಾರನ್ನ ಕೇಳಿ ಮಾತು ಕೊಟ್ರಿ? ಹಾಂ, ಆ ಭಟ್ರಿಗೂ ನಮಗೂ ಏನು ಸಂಬಂಧ? ಅತ್ತೆ ಕೊಡಬೇಕಾಗಿತ್ತು, ಅದೆಲ್ಲ ಕೊಡ್ಬೇಕನ್ಸಿದ್ರೆ ನೀವು? ಅತ್ತೆ ಇರಲಿಲ್ಲ, ಅತ್ತೆ ನಿಮ್ಮ ತಂಗಿ ತಾನೇ? ಅತ್ತೆ ಕೊಡ್ರಿ 4 ಎಕರೆ ಜಮೀನು, ಮನೆ ಎಲ್ಲನೂ. ಭಟ್ನಿಗೂ ನಮಗೂ ಏನು ಸಂಬಂಧ? ಅವನು ಯಾರು? ಹಾಂ, ನಿಮ್ಮ ಅಜ್ಜಿಗೆ ಮಗನೇ ಆಗಬೇಕಪ್ಪ. ಏನೋ ಅದೆಲ್ಲ ಏನೇನೋ ಆಗೋಗೈತೆ, ಅದ್ರ ಕತೆ ಯಾಕೆ ಬಿಡುವ. ತಿರ್ಗಾ ಅದ್ರ ಬಗ್ಗೆ ಮಾತಾಡೋದು ಬೇಡ. ನಾವು ಮಾತು ಕೊಟ್ಟಿದ್ದೀರಪ್ಪ, ಅದನ್ನು ಸೈನಿಗ್ಲಾಗ ಕೊಟ್ಬಿಟ್ರೆ ಅವ್ರಿಗೆ ಕೊಟ್ಬಿಡೋಣಪ್ಪ ಪೇಪರ್ಗಳೆಲ್ಲನೂ. ನೋಡಪ್ಪ, ಅತ್ತೆ ಕೊಡಂಗಿದ್ರೆ ಸೈನ್ ಹಾಕ್ಕೊಡ್ತೀನಿ, ಇಲ್ಲ ಅಂತಂದ್ರೆ ನಾನು ಸೈನ್ ಹಾಕ್ಕೊಡಲ್ಲ. ನೀವು ಮಾತು ಕೊಟ್ಬಿಟ್ರಿ ಅಂದ್ಬಿಟ್ಟು ಇರೋ ಆಸ್ತಿ ಜಮೀನ ನಾವು ಕಳ್ಕೊಳಕತ್ತೈತಾ? ಆಗಲ್ಲ ಆಗಲ್ಲ, ನಾನಂತೂ ಸೈನ್ ಹಾಕಲ್ಲ. ಅಣ್ಣ, ಅಜಯ್ ಅಣ್ಣ, ಅಮ್ಮನು ಮಾತು ಕೊಟ್ಬಿಟ್ಟವ್ರಣ್ಣ. ಅಮ್ಮನ ಅಪ್ಪನ ನನ್ನ ಅಜ್ಜಿ ಬಂದಿದ್ರು, ಕೊಟ್ಬಿಡೋಣ ಹೋಗ್ಲಿ ಸೈನ್ ಹಾಕ್ಬಿಟ್ಟು. ಇವಾಗ ಇಲ್ಲ ಐತಲ್ಲಣ್ಣ ಎಷ್ಟೊಂದು, ಅದನ್ನೆಲ್ಲ ನೋಡ್ಕೊಂಡ್ರೆ ಸಾಲದಣ್ಣ, ಕೊಟ್ಬಿಡೋಣ. ನೀನು ಇನ್ನೂ ಚಿಕ್ಕವಳು, ಸುಮ್ಮನೆ ಸಿಂಚು, ನಿಂಗೇನು ಗೊತ್ತಾಗಲ್ಲ. ಆ ಬಟ್ನೆ ಎಂಥ ಕೆಲಸ ಮಾಡೋನು ಗೊತ್ತಾ? ಅದೆಲ್ಲ ಗೊತ್ತಾ ನಿನಗೆ? ಅಣ್ಣ, ತಪ್ಪು ನಿನ್ನ ಹತ್ರ ಇಟ್ಕೊಂಡು ಬೇರೆಯವ್ರನ್ನ ಹಂಗೆಲ್ಲ ದೂಷಣೆ ಮಾಡಬಾರ್ದಣ್ಣ. ನಿಂದೆ ತಾನೇ ಅಣ್ಣ ತಪ್ಪು. ನಾನೇನು ತಪ್ಪು ಮಾಡಿದೆ? ಹಾಂ, ನಾನೇನು ತಪ್ಪು ಮಾಡಿದೆ? ನೀನೇ ತಾನೇ ಅಣ್ಣ ಹುಡುಗಿ ಹಿಂದೆ ಹೋಗಿತ್ತು. ನೀನೊಬ್ಬನು ಸ್ಟ್ರಿಕ್ಟಾಗಿದ್ದಿದ್ರೆ ಅವಳ್ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ಲು? ನೀನು ಸ್ಟ್ರಿಕ್ಟಾಗಿರಬೇಕಾಗಿತ್ತು. ಯಾಕೋದೆ ಹುಡುಗಿ ಹಿಂದೆ? ಅದಕ್ಕೆ ಇದೆಲ್ಲ ಆಯಿತು. ಇವಾಗ ಆಗೋಗಿರೋ ವಿಷಯದ ಬಗ್ಗೆ ನೀವ್ಯಾಕಣ್ಣ ಹಿಂಗೆ ತಲೆ ಕೆಡ್ಸ್ಕೊತಾ ಇದ್ದೀರಾ? ಕೊಟ್ಬಿಡಿ ಅಣ್ಣ ಸೈನ್ ಹಾಕಿ, ಕೊಟ್ಬಿಡ್ಲಿ. ಅಪ್ಪ ಅಮ್ಮ ಮಾತು ಉಳಿಸ್ಕೊಂಡ್ಲೆ, ತಿರ್ಗಿ ಮತ್ತೆ ಅಪ್ಪ ಅಮ್ಮನ ಬೈಕೊಳ್ಳಲ್ಲ ಅವರು. ಏನೋ ದೊಡ್ಡದಾಗ ಅವತ್ತು ಮಾತು ಕೊಟ್ಟರು, ಇವತ್ತೇನು ಕೊಡಲಿಲ್ಲ ಅಂತ. ಕೊಟ್ಬಿಡಿ ಅಣ್ಣ ಹೋಗ್ಲಿ. ನೋಡು ಚಿಂಚು, ಅಜ್ಜಿನ ಬೇಕಾರೆ ಇಲ್ಲಿ ಕರ್ಕೊಂಬಂದು ಇಕ್ಕೊಳ್ಳೋಣ, ಅಜ್ಜಿನ ಸಾಕೋಣ. ಬಟ್ಟನಿಗೆ ಮಾತ್ರ ನಾವು ಒಂದೇ ಒಂದು ಚೂರು ಕೊಡಲ್ಲ, ಏನೇನು ಒಂದೇ ಒಂದು ರೂಪಾಯಿ ಕೊಡಲ್ಲ. ಯಾಕೆ ಕೊಡಬೇಕು? ಅತ್ತೆ ಅವರಲ್ಲ, ಅತ್ತೆ ಕೊಡಲಿ ಬಿಡು. ಅವ್ನಿಗೆ ಯಾಕೆ ಕೊಡಬೇಕು? ಅವನಿಗೂ ನಮ್ಗೆ ಏನು ಸಂಬಂಧ? ಏನಾಯ್ತು ಅಜಯ್, ಮನೆಗೆ ಬೆಳಗ್ಗೆ ಬೆಳಗ್ಗೆನೆ? ಹಾಂ, ಸಿಂಚು ಯಾಕಮ್ಮ ಇನ್ನೂ ಡ್ಯೂಟಿಗೆ ಹೋಗಿಲ್ಲ? ಏನೋ ಅಜಯ್ ಕೂತ್ರಿಗ್ತಾ ಇದೆಯಾ ಮನೆಗೆ? ಅಲ್ಲಮ್ಮ, ನಮ್ಮ ಆಸ್ತಿನ ಬಟ್ಟನಿಗೆ ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು ಅಂತ ಅವನಿಗೂ ನಮಗೂ ಏನು ಸಂಬಂಧ? ಅವನೇನು ನಮ್ಮ ಸಂಬಂಧಿಕನ? ಹಾಂ, ಅತ್ತೆ ಕೊಡ್ರಿ, ನಾನು ಸೈನ್ ಹಾಕ್ಕೊಡ್ತೀನಿ. ಅತ್ತೆ ಕೊಟ್ರೆ ಏನಾಗುತ್ತೆ? ಅವನಿಗೆ ಮಾತ್ರ ಕೊಡಲ್ಲಮ್ಮ, ಯಾಕೆ ಕೊಡ್ಬೇಕು ಅವನಿಗೆ? ಅದನ್ನೇ ಒಂದು ಸ್ವಲ್ಪ ನಿಧಾನವಾಗಿ ಮಾತಾಡು, ಜೋರಾಗಿ ಕಿಚ್ಚಬೇಡ. ಏನಿದು ಬೆಳಗ್ಗೆ ಬೆಳಗ್ಗೆನೆ ಹಿಂಗೆ ಮಾತಾಡ್ತಾ ಇದೆಯಾ? ಹಾಂ, ಆ ಭಟ್ರು ನಿಮ್ಮ ಅಜ್ಜಿ ಮಗನೇ, ಬೇರೆ ಯಾರೂ ಅಲ್ಲ, ಆಯಿತಾ? ನಿಮ್ಮ ಅಜ್ಜಿ ಬಂದು ಬಾಯಿ ಬಿಟ್ಟು ಕೇಳಿದ್ದಕ್ಕೆ ನಾವು ಕೊಡ್ತಾ ಇರೋದು. ಸುಮ್ಮನೆ ಬಟ್ನ ಕೊಡೋಕೆ ನಮಗೇನು ತಲೆ ಕೆಟ್ಟಿಲ್ಲ. ನೋಡಮ್ಮ, ಕೊಡೋಕ್ಕಾಗಲ್ಲ. ಅತ್ತೆ ಕೊಡು. ಅತ್ತೆ ಕೊಡ್ತೀಯಾ? ಇವತ್ತೇ ನಾನೇ ಮುಂದೆ ನಿಂತು ಎಲ್ಲ ರಿಜಿಸ್ಟ್ರ್ ಮಾಡಿಸ್ಕೊಡ್ತೀನಿ. ಕೊಡ್ತೀಯ ನಮ್ಮ ಅತ್ತೆಗೆ? ನಿಮ್ಮ ಅತ್ತೆಗೆ ಕೊಡೋದೆಲ್ಲ ಕೊಟ್ಟೈತಪ್ಪ, ಏನು ಬಾಕಿ ಇಲ್ಲ. ನೀನ್ಯಾಕೆ ಅತ್ತೆ ಅತ್ತೆ ಅಂತ ಅತ್ತೆ ಪರ ಮಾತಾಡ್ತಾ ಇದೀಯಾ? ಏನು ನಮಗೇನು ಬುದ್ಧಿ ಇಲ್ವಾ? ಅವಳು ನಮ್ಮನೆ ಹೆಣ್ಮಗಳು, ಅವಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅದೆಲ್ಲ ನಮ್ಗೆ ಗೊತ್ತು, ನಾವೆಲ್ಲ ಕೊಟ್ಟಿದ್ದೀವಿ. ಇವಾಗೇನೋ ಏನೂ ಕೊಡ್ತಾ ಇಲ್ಲ ಅಷ್ಟೇ. ಯಾಕಂದರೆ ನಮಗೂ ಮಕ್ಕಳು ದೊಡ್ಡವರಾದ್ರು, ಅವ್ರಿಗೂ ಮದುವೆಗಳಾಗವೆ, ಅವ್ರಿಗೂ ಮಕ್ಕಳಾಗವ್ರೆ, ನಮ್ಮ ಸಂಸಾರನೇ ದೊಡ್ಡದಾಯ್ತು. ಇವಾಗ ಅವ್ರಿಗೂ ಎಲ್ಲರಿಗೂ ಒಬ್ಬೊಬ್ರಿಗೂ ಒಂದೊಂದು ದಾರಿ ಮಾಡಬೇಡ. ಎಲ್ಲ ಅವ್ರಿಗೆ ಕೊಟ್ಕೊಂಡಿದ್ರೆ ನಮ್ಮ ಮಕ್ಳು ಏನಾಗಬೇಕು? ಹಾಂ, ಆವಾಗಂತೂ ಎಲ್ಲ ಚಿಕ್ಕ ಮಕ್ಕಳು, ನೀವು ಏನೋ ಸಂಸಾರದ ಬಾಧೆ ಇರಲಿಲ್ಲ. ಇವಾಗ ಎಲ್ಲರೂ ದೊಡ್ಡವರಾಗಿದ್ದೀರಾ, ನಿಮಗೂ ಮನೆಗಳು ಬೇಕು, ಹಾಂ, ಆಸ್ತಿಗಳು ಬೇಕು. ಅದಕ್ಕೆ ಆ ಅಮ್ಮನ ಕಡೆ ಗಮನ ಕೊಡಲಿಲ್ಲ. ಅದಕ್ಕೆ ಆ ಅಮ್ಮನ ಇಷ್ಟು ಕೂಗಾಡ್ತಾ ಇರೋದು, ನನಗೆ ಜಮೀನು ಬೇಕು, ಆಸ್ತಿ ಬೇಕು ಅಂತ. ನೋಡಮ್ಮ, ಯಾರು ಏನೇ ಹೇಳಿದ್ರು ನಾನಂತೂ ಸೈನ್ ಹಾಕಲ್ಲ ಅಷ್ಟೇ. ನೀವು ಪದೇ ಪದೇ ಕೇಳಿದ್ರು ಅಷ್ಟೇ, ಕೇಳದೆ ಇದ್ರೂ ಅಷ್ಟೇ, ನಾನು ಸೈನ್ ಹಾಕಕ್ಕೆ ರೆಡಿ ಇಲ್ಲ. ಯಾಕೆ ಅಜಯಣ್ಣ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ಹಾಂ, ಒಂದ್ಸರಿ ಆಲೋಚನೆ ಮಾಡ್ರಿ. ಅಪ್ಪ ಅಮ್ಮನ ಮರ್ಯಾದೆ ಏನಾಗಲ್ಲ. ಸಿಂಚು, ಆವಾಗಲೇ ಹೇಳಿದ್ದೀನಿ ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರು ಅಂತ. ನಿನ್ಗೇನಾಗಬೇಕು ಹೇಳು? ತಿಂಗಳಿಗೆ 70-80 ಸಾವಿರ ಸಂಬಳ ತಗೊಂತೀಯಾ? ನಿನಗೇನಾಗಬೇಕು? ನಮ್ಮ ಪರಿಸ್ಥಿತಿಗಳು ನಮಗೆ ಗೊತ್ತು, ಆಯಿತಾ? ನಮ್ಮ ಜೀವನ ನಮ್ಮದು, ನಮಗೂ ಮಕ್ಕಳವ್ರೆ, ದೊಡ್ಡವರಾಗೋರೆ. ಅಲ್ಲಿರೋ ಆಸ್ತಿ ಎಲ್ಲ ಮಾರಿಬಿಟ್ರೆ ಮತ್ತೆ ತಗೊಳಕ್ಕಾಗುತ್ತಾ ನಾವು?
ಹಾಂ ತಗೊಳಕ್ಕಾಗುತ್ತಾ? ಯಾಕೆ ಕೊಡಬೇಕು ಬೇರೆಯವ್ರಿಗೆ ಎಲ್ಲರಿಗೂ? ಅಲ್ಲಿಗೆ ನೀನು ಇಂಡೈರೆಕ್ಟಾಗಿ ಹೇಳ್ತಾ ಇರೋದು ಈ ವಿಷಯಕ್ಕೆ ತಲೆ ಹಾಕ್ಬೇಡ ಅಂತ ನಾನು. ನಿನಗೆ ಎಷ್ಟು ಅಕ್ಕೈತೋ ನನಗೂ ಅಷ್ಟೇ ಅಕ್ಕೈತೆ ಈ ಮನೆಗೆ. ಇದೇ ಪಾಯಿಂಟೇ ನಾನು ಕೇಳ್ತಾ ಇರೋದು. ಅಪ್ಪನಿಗೆ ಎಷ್ಟು ಅಕ್ಕೈತೋ ಅಷ್ಟೇ ಅಕ್ಕು ಅತ್ತೆಗೂ ಐತೆ ಅಂತ. ಅತ್ತೆ ಕೊಡ್ಲಿ ಬಿಡು, ಯಾರು ಬೇಡ ಅಂತಂದ್ರು. ಆ ಭಟ್ರಿಗೆ ಯಾಕೆ ಕೊಡಬೇಕು? ಅವನಿಗೂ ನಮಗೂ ಏನು ಸಂಬಂಧ? ಇವಾಗ ನೀನು ಕೇಳ್ದಲ್ಲ ಪಾಯಿಂಟು, ಅದನ್ನೇ ನಾನು ಕೇಳ್ತಾ ಇರೋದಿಲ್ಲಿ. ಸಿಂಚು, ಅವ್ನ ಕತೆ ಕಟ್ಕೊಂಬೇಡ, ನಿನ್ನ ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ, ಸುಮ್ಮನೆ ಇರು. ಅವ್ನು ದಿದ್ದಿದ್ದೆ ರಾಮಾಯಣ. ಅವ್ನ ಬುದ್ಧಿ ಬಂದ ಕಾಲದಾಗಿಂದ ನಮಗಂತೂ ಹೇಗೆ ಸಾಕಾಗ್ಬಿಟ್ಟೈತೆ. ಹೋಗು ನೀನು ಡ್ಯೂಟಿಗೆ ಹೋಗು. ಬೆಳಗ್ಗೆ ಮೂಡ್ ಅಪ್ಸೆಟ್ ಮಾಡ್ಕೊಂಬೇಡಮ್ಮ, ಹೋಗಮ್ಮ ನೀನು. ಯಾಕೋ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ತಾ ಇದೀಯಾ? ಏನಾಯ್ತು ನಿಂಗೆ? ಹಾಂ, ತಕ್ಷಣವಾಗಿ ಅವಳು ಡ್ಯೂಟಿಗೆ ಹೋಗ್ಲಿನೋ? ಯಾವ ಪರಿಸ್ಥಿತಿ ಹೆಂಗಿರ್ತೈತೋ ನೋಡಮ್ಮ. ಸುಮ್ಮನೆ ನಾನು ಆಚೆಗೆ ಹೋಗ್ಬೇಕು, ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು. ನಾನೇನು ಅಲ್ಲೇ ಕುತ್ಕೊಂಡು ತಿನ್ನಕ್ಕೆ ಹೋಗ್ತಾ ಇಲ್ಲ. ನೀವು ಸುಮ್ಮನೆ ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬಿಟ್ರಿ ಆಯ್ತಾ? ಇವಾಗ ಸಿಂಚನ ಹೇಳಿಲ್ಲ ನಿನ್ಗೆ ಎಷ್ಟು ಅಕ್ಕೈತೋ ನನಗೂ ಅಷ್ಟೇ ಎಕ್ಕೋ ಐತೆ ಅಂತ. ಅತ್ತೆ ಕೊಡ್ರಿ, ಆ ಆಸ್ತಿ ಎಲ್ಲ ಅತ್ತೆ ಕೊಡ್ರಿ, ಭಟ್ರು ಕೊಡ್ಬೇಡ್ರಿ ಅಷ್ಟೇ. ಅದೆಲ್ಲ ಆಗಲ್ಲಪ್ಪ. ನಿಮ್ಮ ಅಜ್ಜಿಗೆ ನಾವು ಮಾತು ಕೊಟ್ಟಿದ್ದೀರಿ ಆ ಭಟ್ರಿಗೆ ಕೊಡೋದು ಅಂತ. ನೀನು ಸುಮ್ಮನೆ ಸೈನಾಗಿ ಕೊಡು ಅದು ಇದು ಅಂತ ಕಂತೆ ಪುರಾಣ ತೆಗೆದು ಮನೆಗಿರೋ ನೆಮ್ಮದಿಗಳೆಲ್ಲ ಹಾಳು ಮಾಡಬೇಡ ನೀನು. ನೀವು ಅಷ್ಟೇಪ್ಪ, ನೆಮ್ಮದಿ ಹಾಳು ಮಾಡಬೇಡ್ರಿ. ಹಂಗೆ ಬಿದ್ದಿರ್ಲಿ ಬಿಡ್ರಿ. ಕೊಡಂಗಿದ್ರೆ ಅತ್ತೆ ಕೊಡ್ರಿ, ಇಲ್ಲ ಅಂತಂದ್ರೆ ಹಂಗೆ ಬಿದ್ದಿರ್ಲಿ. ಅಜಯ್ ನಿಂತ್ಕೊಳ್ಳೋ. ನನಗೆ ಕೆಲಸ ಆಯ್ತಮ್ಮ, ನಿಮ್ಮ ಪುರಾಣ ಕೇಳ್ಕೊಂಡಿರೋಕ್ಕಾಗಲ್ಲ ನನಗೆ. ನನಗೆ ಗೊತ್ತಿತ್ತು ರೀ ಇದು ಹಿಂಗೆ ಆತೈತೆ ಅಂತ. ನನಗೆ ಗೊತ್ತಿತ್ತು. ಅವಳು ಇವನ್ ತಲೆ ಕೆಡ್ಸೋಳೆ ನೋಡ್ದಾ? ಹಾಂ, ಇಲ್ಲ ಬಿಡುವಕ್ಕಿಲ್ಲ. ಸುವರ್ಣ ಏನು ಹೇಳಿಲ್ಲ ಇವನಿಗೆ. ಆವಾಗ ಅವಳು ನಮ್ಮ ಮನೆಗೆ ಬಂದು ಸೇರಿಕೊಂಡು ಅಷ್ಟೆಲ್ಲ ರಾದಂತ ಮಾಡಿದ್ಲಲ್ಲ, ಅದು ಕೋಪ ಅವನಿಗೆ. ಹಿಂಗೆಲ್ಲ ಮಾಡಿದ್ರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಇವರು ಅಂತ ಕೋಪ. ಏನು ಮಾಡೋದು? ಒಂದೆರಡು ದಿವಸ ಸಮಾಧಾನ ಆಗಲಿ, ಆಮೇಲೆ ಮಾತಾಡೋಣ ಅವನ ಹತ್ರ. ಬಿಡು, ಸುವರ್ಣನ ಮೇಲೆ ಯಾಕೆ ಸುಮ್ಮನೆ ಇಲ್ದಿದ್ದು ಅಪವಾದ ಆಗ್ತೀಯಾ? ಇಲ್ಲ ರೀ, ಅವಳೇ ಏನೋ ಹೇಳ್ಕೊಟ್ಟಿರೋದು ಅನಿಸ್ತೈತೆ ನನಗೆ. ಅವಳೇ ಏನೋ ಮಾಡಿರೋದು. ನೀನ್ಯಾಕಮ್ಮ? ಹಾಂ, ನಿಮ್ಮ ಅಣ್ಣ ತಾನೇ, ಅವ್ನು ದಿದ್ದಿದ್ದೆ ರಾಮಾಯಣ. ಹೋಗು ಡ್ಯೂಟಿಗೆ ಹೋಗಮ್ಮ ನೀನು. ಸರಿನಮ್ಮ, ಆಯಿತು. ಒಂದೆರಡು ದಿವಸ ಅವನ ಪಾಡಿಗೆ ಅವ್ನು ಬಿಟ್ಬಿಟ್ರೆ ಸರಿ ಹೋಗ್ತಾನೆ. ಸುಮ್ಮನೆ ಇದ್ಬಿಡು. ಏನೋ ನಿಮ್ಮ ಬಾಯಿ ಅಪ್ಸ ಸರಿ ಹೋಗಿ ನಾವು ಕೊಟ್ಟು ಮಾತು ಉಳಿಸ್ಕೊಂಡ್ರೆ ಅಷ್ಟೇ ಸಾಕು. ನಡೀರಿ, ಟಿಫನ್ ಮಾಡಿ ನಡೀರಿ. ಏಯ್ ಸುಬ್ಬಿ, ಟಿಫನ್ ಏನು ಮಾಡಲ್ಲ ನೀನು? ತಾತನ ಪಕ್ಕ ಕೂತ್ಕೊಂಡ್ಬಿಟ್ಟಿದ್ಯಾ? ಹಾಂ, ಬಬ್ಬು ಮಾಮ, ಅಜ್ಜಿ, ಬಬ್ಬು ಮಾಮ. ನಿಮ್ಮ ಬಬ್ಲು ಮಾಮ ಊರೊಳಗವನೆ ಆರಾಮಾಗಿ. ಅವರು ದೊಡ್ಡಮ್ಮನ ಮಗಳು ಬಂದವಳೆ, ಅವಳ ಜೊತೆಗೆ ಆಟ ಆಡ್ಕೊಂಡು ಅವನೇ. ಬಬ್ಬು ಮಾಮ, ಊರು ಬಬ್ಬು ಮಾಮ. ಹ್ಞೂ ಬಬ್ಲು ಮಾಮನೇ. ನಡಿ ತಿನ್ನಿಸ್ತೀನಿ ನಡಿ. ಎಲ್ಲರೂ ಒಳಗವ್ರೆ. ಇವಾಗ ನಾನು ಎಸ್ಕೇಪ್ ಆಗ್ತೀನಿ ನೋಡು. ರಾತ್ರಿ 12 ಗಂಟೆವರೆಗೂ ಬರಲ್ಲ. ಹುಡುಕಿ ಸುಸ್ತಾಗೋಗ್ಬಿಡ್ಬೇಕು ಇವರೆಲ್ಲರೂ. ಅಳಬೇಕು ಗೊಳೋ ಅಂತ. ನನ್ನ ಗಂಡ ಎತ್ತೋದ್ನು ಅಂತ ನಮ್ಮ ಕಾಲಿ, ನಮ್ಮ ಅಪ್ಪನ ಎತ್ತೋದ್ನು ಅಂತ ನನ್ನ ಮಕ್ಕಳು, ನನ್ನ ಹಳೆನ ಎತ್ತೋದ್ನು ಅಂತ ನಮ್ಮ ಮಾವನು. ಇಷ್ಟು ಜನನೂ ಹುಡುಕ್ಬೇಕು. ಅವತ್ತೇನು ನಮ್ಮ ಮಾವನು ಅಷ್ಟೊತ್ತು ಹೋಗಿದ್ದಕ್ಕೆ ಏನು ಎಲ್ಲರೂ ಹುಡುಕ್ಬಿಟ್ರೆ. ಇವತ್ತು ನೋಡಿ ಇವ್ರಿಗೆ ಆಟ ಆಡಿಸ್ತೀನಿ ನಾನು. ಅಲ್ಲೆಲ್ಲ ಹೋಗಿ ಪಾರ್ಕಾಗ ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ಬರೋದೇ ಇಲ್ಲ. ಹುಡುಕ್ಲಿ ಚೆನ್ನಾಗಿ ಹುಡುಕ್ಲಿ. ಇವತ್ತು ನಿಮ್ಮನ್ನೆಲ್ಲರೂ ಇನ್ನೂ ಹೆಂಗೆ ಗೋಳೈಕಂತ ನೋಡ್ತಾ ಇರ್ರಿ. ನನ್ನ ಮೇಲೆ ಎಲ್ಲರೂ ರೋಪಾಗ್ತೀರಾ? ಹಾಂ, ಓದ್ತಾ ಇದ್ದೀನಿ ನಾನು. ರಾತ್ರಿ 12 ಗಂಟೆವರೆಗೂ ಸಿಕ್ಕಲ್ಲ. ಏನಪ್ಪ ಒಬ್ಬನೇ ಮಾತಾಡ್ಕೊಂತ ಇದೀಯಾ? ನಾನು ಇವಾಗ ಮನೆ ಬಿಟ್ಟು ಓದ್ತಾ ಇದ್ದೀನಿ ರಶ್ಮಿ. ಇನ್ನು ಬರಲ್ಲ. ನೀವು ಎಷ್ಟು ಹುಡುಕಿದ್ರು ಸಿಕ್ಕಲ್ಲ ನೋಡ್ಕೊ. ಇನ್ನು ಬರೋದೇ ಇಲ್ಲ ನಾನು. ನೀವೆಲ್ಲರೂ ಖುಷಿಯಾಗಿರ್ರಿ. ಹೌದಾ, ಓದ್ತಾ ಇದೀಯಪ್ಪ? ಆಯ್ತು, ಹೋಗು. ದೇವ್ರು ಒಳ್ಳೇದ್ ಮಾಡ್ಲಿ. ಇನ್ ಬರ್ಬೇಡಪ್ಪ ನೀನು. ಇದ್ಯಾಕೆ ಹಿಂಗಂತ ಇದೆಯಾ? ಹಾಂ, ಅವತ್ತು ನಿಮ್ಮ ತಾತನು ಎತ್ತ ಹೋಗಿದ್ದಕ್ಕೋ ಎಲ್ಲರೂ ಲಬಲಬ ಅಂತ ಬಾಯಿಗೆ ಬಿಡ್ಕೊಂತ ಇದ್ರೆ, ಇವತ್ತು ನಾನು ಓದ್ತೀನಂದ್ರೆ ಹೋಗು ಅಂತ ಇದೆಯಾ? ಹಾಂ, ತಾತನು ಒಳ್ಳೆಯವನು, ನೀನ್ ಕೆಟ್ಟವನು. ಅದಕ್ಕೆ ನಿಮ್ಮ ತಾತನು ಒಳ್ಳೆಯವನು, ನಾನು ಕೆಟ್ಟೋನ? ಬಿಡ್ತೀನಿ ನೋಡ್ಕ ತೆಗೆದು ಈ ಕಡೆಯಿಂದ. ಹೋಗೆ ನಿಮ್ಮ ಅಮ್ಮನ ಕೇಳೋಗೆ ಅಪ್ಪನ ಮನೆ ಬಿಟ್ಟು ಹೋಗ್ತಾವನೆ ಅಂತ. ಹೇಳ್ತೀನಿ ಇರು. ಅಮ್ಮ, ಅಪ್ಪನ ಮನೆ ಬಿಟ್ಟು ಹೋಗ್ತಾನಂತೆ, ಇನ್ ಬರಲ್ಲ ಅಂತ ಮನೆಕ. ಅಷ್ಟು ಮಾಡಿ ಪುಣ್ಯ ಕಟ್ಕ ಅಂತೇಳಿ, ಪುಣ್ಯನ ಬರಲಿ ಫಸ್ಟ್ ಕಳ್ದೋಗು ಅಂತೇಳು. ಕಲಿ ತಮಾಷ್ ಕಲೆ ಹೇಳ್ತಾ ಇರೋದು. ನಾನು ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ತಿರ್ಗಿ ಬರೋದೇ ಇಲ್ಲ. ನೀವು ಎಷ್ಟು ಹುಡುಕಿದ್ರು ಸಿಕ್ಕಲ್ಲ ನಾನು. ಏನ ಬಾಕ್ಸ್ಗೆ ನಾನು ಒಂದಷ್ಟು ಊಟ ಹಾಕ್ಕೊಡ್ಬೇಕಾ? ಅನ್ನ ಸಾರು ಉಪ್ಪಿನಕಾಯಿ ಹಪ್ಪಳ ಏನನ? ಹಾಂ, ಹೋಗೋತ್ನಾಗ ತಿನ್ಕೊಂಡು ಹೋಗೋ. ಹೆಂಗೂ ಹೋಗ್ಬಿಡ್ತಾ ಇದೆಯಾ ನಾಶವಾಗಿ? ಏನೇ ಹಂಗೆಲ್ಲ ಮಾತಾಡ್ತಾ ಇದೆಯಾ? ಯಾಕೆ? ಹಾಂ, ನಿಮ್ಮ ದೊಡ್ಡಪ್ಪನಾದ್ರೆ ಮೊನ್ನೆ ಎಲ್ಲ ಬಾಯಿಗೆ ಬಡ್ಕೊಂಡು ಹುಡುಕಿದ್ರಿ. ಅವನ್ನ ವಿಜಯನ ಪೊಲೀಸ್ ಅಮ್ಮನ್ನ ಎಲ್ಲರನ್ನೂ ಕರೆಸ್ಬಿಟ್ಟು ಇವಾಗ ನಾನು ಓದ್ತೀನಿ ಅಂದ್ರೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ. ಅಮ್ಮನ ಮಕ್ಕಳು ಹೋಗೋರು ಹಿಂಗೆ ಬಾಯಿ ಬಡ್ಕೊಂಡು ಹೋಗಲ್ಲ. ಹೋಗೋರು ಯಾವತ್ತಿದ್ರು ಬಾಯಿ ಮುಚ್ಕೊಂಡು ಹೋಗ್ತಾರೆ. ನೀನು ಹೋಗಲ್ಲ ಅಂತ ಗೊತ್ತು. ಹೋಗ ಅಲ್ಲೆಲ್ಲ ತಿಂದ್ಬಿಟ್ಟು ಮುಡ್ಕೋಗು. ಮುನೆ ಕೆಲಸ ಮಾಡೋರ್ನು ಕೆಡಿಸ್ತಾನೆ. ಲೇ ನೋಡ್ಕ, ಆಮೇಲೆ ನೋಡ್ಕ. ನೀನು ಹಿಂಗೆಲ್ಲ ಮಾತಾಡಿದೆ ಅಂದ್ರೆ ನಾನು ಮನೆ ಬಿಟ್ಬಿಟ್ಟು ಹೊರಟೋತೀನಿ. ಹೋಗಲ್ಲ ಹೋದ್ರೆ ನೀನೇ ಓದ ಪೀಡೆ ಒಂದೈತ್ವಾ? ನೀವು ಒಂದು ಮಕ್ಕಳು, ಅವಳು ಒಂದು ಹೆಂಡ್ರು.